ಆಪರೇಷನ್ ಸಿಂಧೂರ ಯಶಸ್ವಿಗೆ ದೇವನಹಳ್ಳಿಯಲ್ಲಿ ತಿರಂಗ ಯಾತ್ರೆ. ಹತ್ಯೆಯ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರಗೆ ಶ್ಲಾಘಿಸಿ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಳದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ತಿರಂಗ ಯಾತ್ರೆ ನಡೆಸಿದರು. ಈ ಯಾತ್ರೆಯಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮುಖಂಡರು, ಸಾರ್ವಜನಿಕರು ಸೇರಿದಂತೆ ನೂರಾರು ಮಂದಿ ಭಾಗಿಯಾಗಿದ್ದರು. ಸುಮಾರು 1701 ಉದ್ದದ ತ್ರಿವರ್ಣ ಧ್ವಜವನ್ನು ಹಿಡಿದು ದೇವನಹಳ್ಳಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು. ಮೆರವಣಿಗೆಯಲ್ಲಿ ವಿವಿಧ ಬಗೆಯ ವೇಷಭೂಷಣಗಳನ್ನು ಹಾಕಲಾಗಿತ್ತು. ಮೆರವಣಿಗೆಯಲ್ಲಿ ರಸ್ತೆ ಉದ್ದಕ್ಕೂ ಪುಷ್ಪ ಮಾಡಿ ಸ್ವಾಗತಿಸಿದರು. ವರದಿ ಯಲಿಯೂರು ರಾಧಾಕೃಷ್ಣ, ಪ್ರಜಾಪವರ್ ಟಿವಿ, ದೇವನಹಳ್ಳಿ. ಪಹಲ್ಗಾಮ ಏನು ದುಷ್ಟರು ನಮ್ಮ ಹೆಣ್ಮಕ್ಳ ಸಿಂಧೂರನ ಅಳಿಸಿದ್ರು, ಅವ್ರಿಗೋಸ್ಕರ ಈ ಭಾರತ ಆಪರೇಷನ್ ಸಿಂಧೂರ ಅಂತ ಹೇಳಿ ಒಂದು ಹೆಸರಿಟ್ಟು ನಮ್ಮ ಸೈನಿಕರಿಗೆ ಸ್ಥೈರ್ಯ ಕೊಟ್ಟು ಇವತ್ತು ಏನು ಆ ಪಾಪಿಗಳ ಅಡುಗುತಾಣ ಇತ್ತು, ಆ ಉಗ್ರಗಾಮಿಗಳ ಅಡುಗುತಾಣನ ಒಡೆದು ಉಳಿಸಿದರು. ಹಾಗಾಗಿ ಸೇನೆ ಇವತ್ತು ಭಾರತ ಭಾಳ ಗಟ್ಟಿ ಇದೆ, ಅವರ ಪರವಾಗಿ ನಾವೆಲ್ಲ ಇರಬೇಕು ಅಂತೇಳಿ ಭಾರತ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ಅಂತ ಇಡೀ ಭಾರತ ದೇಶ ಮಾಡ್ತಾಯಿದ್ದೀವಿ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ದೊಡ್ಡಬಳ್ಳಾಪುರದಲ್ಲಿ ಮೊನ್ನೆ ದಿವಸ ನಡೆದಿತ್ತು. ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳಷ್ಟು ನಾಗರಿಕರು ನನ್ನ ಜೊತೆ ಹಂಚ್ಕೊತಾ ಇದ್ರು, ಇಲ್ಲ ಈ ಥರದ್ದೊಂದು ಕಾರ್ಯಕ್ರಮ ನಾವು ಮಾಡಬೇಕು, ಯಾವುದೇ ಜಾತಿ ವಿರುದ್ಧ ಇಲ್ಲ, ಯಾವುದೇ ಧರ್ಮದ ವಿರುದ್ಧ ಇಲ್ಲ, ಯಾವುದೇ ವಿರುದ್ಧ, ನಾವು ಸೈನಿಕರ ಪರವಾಗಿ ನಿಲ್ಲಬೇಕು, ನಾವು ಸೈನಿಕರಿಗೆ ಆತ್ಮಧೈರ್ಯ ನಾವು ನೀಡಬೇಕು, ಅದಕ್ಕೊಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಇವತ್ತು ಏನು ಹಳೆ ತಾಲೂಕು ಆಫೀಸು ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂಯಿಂದ ಸ್ಟಾರ್ಟ್ ಆಗಿ ಚೌಕಕ್ಕೆ ಬಂದು ಹಳೆ ಬಸ್ ಸ್ಟ್ಯಾಂಡ್ ನಿಲ್ದವರೆವರೆಗೂ ಸಾವಿರಾರು ಜನ ನಮ್ಮದು 1800 ಅಡಿ ಈ ಭಾರತದ ಧ್ವಜ, ತಿರಂಗ ಧ್ವಜನ ತಗೊಂಡು ಭಾಳಷ್ಟು ಮಕ್ಕಳು, ಹಿರೀಕರು, ಜ್ಞಾನಿಗಳು, ಕಲಾವಿದರು ಎಲ್ಲರೂ ಇವತ್ತು ಭಾಳ ಯಶಸ್ವಿಯಾಗಿ ದೇವನಹಳ್ಳಿ ತಾಲೂಕಿನ ಜನ ಈ ತಿರಂಗ ಯಾತ್ರೆನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತಮ್ಮ ಮುಖೇನ ಧನ್ಯವಾದಗಳು ಹೇಳೋಕ್ಕೂ ಕೂಡ ಇಷ್ಟ ಬೀಳ್ತೀವಿ. ಸರ್, ಪಾಕಿಸ್ತಾನ ಅವರು ಮುಂದೆ ಒಬ್ಬ ಮಹಾತ್ಮ ಗಂಡ ಸಾಹಿತ್ಯದಿಂದ ಕಣ್ಣಾರೆ ನೋಡುವಂತ ಕೃತ್ಯವನ್ನ ಪಾಕಿಸ್ತಾನ ಹೇಳಿಗಳು ಮಾಡಿದ್ರು. ಅವ್ರು ಟೆರರಿಸ್ಟ್ಗಿಂತ ಹೇಳಿಗಳು ಅಂತ ಹೇಳಿದ್ರೆ ಅರ್ಥ ಇದೆ. ಆ ಹೇಳಿಗಳನ್ನ ಎಡೆಬಿಡಿಕೆ ತಪ್ಪುಂಟೇಳಿ ಈ ದೇಶದ ಪ್ರಧಾನಿ ಹಣ ಕೊಟ್ಟು ಅವತ್ತು ಹೇಳಿದ್ರು, ನಮ್ಮ ಈ ಹೆಣ್ಣು ಮಕ್ಕಳ ತಿಲಕವನ್ನು ಯಾರು ರಕ್ಷಿಸಿದ್ರಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತೇಳಿ ಈ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೊತ್ತು ನಮ್ಮ ದೇಶದ ಜನ ಉದ್ದೇಶಿ ಮಾತಾಡಿಸಿದ್ರು. ತಕ್ಕ ಉತ್ತರ ಕೊಟ್ಟಿದ್ದಾರೆ. ಒಂದೇ ದಿನ ಇನ್ನೊಂದು 23 ನಿಮಿಷದಲ್ಲಿ 23 ನಿಮಿಷ ಇಡೀ ಪಾಕಿಸ್ತಾನವನ್ನು ಚೆಲ್ಲಿ ಮಾಡಿದರೆ, ನಮ್ಮನ್ನ ಹೊರಗಂತ ಗುಂಡಾಡ್ಕೊಂತ ಪಾಪಿಗಳನ್ನ ಅವರು ಸರ್ವನಾಶ ಮಾಡಿದ್ದಾರೆ. ಇಂಥ ಒಂದು ತಾಕತ್ತು ಭಾರತ ದೇಶಕ್ಕಿದೆ. ಈ ಒಂದು ಭಾರತ ದೇಶದ ಸೈನಿಕರು ಸದೃಢವಾಗಿದ್ದಾರೆ ಅಂತೇಳಿ ಪ್ರಪಂಚಕ್ಕೆ ತೋರಿಸ್ಕೊಂಡಿದ್ದೀವಿ. ಇವತ್ತು ದೇಶ ನಮ್ಮ ಕಡೆ ನಾವು ಕೈ ಮಾಡಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕು. ಆ ಪರಿಸ್ಥಿತಿಗೆ ನಮ್ಮ ದೇಶದ ಪ್ರಧಾನಿ ಸದೃಢವಾಗಿ ದೇಶವನ್ನು ಕಟ್ಟಿದ್ದಾರೆ, ದೇಶದ ಸೈನಿಕರಿಗೆ ಸಮರ್ಥನೆ ಕೊಟ್ಟಿದ್ದಾರೆ. ದೇಶದ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದು ಅನುದಾನಗಳು ಇನ್ನೊಂದಿಗೆ ನವೀಕರಣ ಆಗ್ತಾ ಇದ್ರು. ಒಂದು ಪ್ರಧಾನಿ ಹೇಳ್ತು, ನಾನು ಪಾಕಿಸ್ತಾನ ಹೋಗಿ ಬಂದಿದ್ದೀನಿ, ಅವ್ರ ಅನುಭವ ನೋಡಿದ್ದೀನಿ ಅಂತ ಹೇಳ್ತಿದ್ರು. ಆ ಧೈರ್ಯ ಇತ್ತು. ನಾವು ಯಾವತ್ತಾದ್ರೂ ಯಾವುದೇ ದೇಶ ಅವರಿಗೆ ಸಪೋರ್ಟ್ ಮಾಡಿದ್ರು ನಾವು ಪಾಕಿಸ್ತಾನಕ್ಕೆ ಕೊಡ್ತೀವಿ ಅಂತ ಇವತ್ತು ಭಾವವನ್ನು ನಿಲ್ಲಿಸಿಲ್ಲ. ತಾತ್ಕಾಲಿಕವಾಗಿ ತಡೆ ಮಾಡ್ತಾರೆ, ಯಾವತ್ತು ಬೇಕಾದ್ರೂ ಹೋರಾಡ್ಬೋದು. ಆ ಇದಕ್ಕೋಸ್ಕರ ನಮ್ಮ ಸೈನಿಕರು ಮನೆ ಮಾತಾಡುತ್ತಾ ಇರುವುದು, ಅವರು ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾರಲ್ಲ, ಆ ಸೈನಿಕರ ಪರವಾಗಿ ನಾವೆಲ್ಲ ನಿಂತಿರಿ ಅಂತೇಳಿ ಇವತ್ತು ತಿರಂಗ ಯಾತ್ರವನ್ನು ನಾವು ಮಾಡ್ತಾ ಇದ್ದೇವೆ. ಆ ಸೈನಿಕರ ಒಟ್ಟಿಗೆ ನಾವಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತಕ್ಕೋಸ್ಕರ ನಾವು ಪ್ರಾಣ ತಗೊಂಡು ಸಹಿತೀವಿ. ನಿಮ್ಮೊಟ್ಟಿಗೆ ನಾವು